ಸುದ್ದಿ ಆರಂಭದಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಖ್ಯಾತ ನಿರ್ಮಾಪಕ ಆನಂದ ಅಪ್ಪಗೋಳ್ಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಖ್ಯಾತ ನಿರ್ಮಾಪಕ ಆನಂದ ಅಪ್ಪಗೋಳ್ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ತಮ್ಮ ಅಧ್ಯಕ್ಷತೆಯ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆರ್ಥಿಕ ಸಂಕಷ್ಟದಲ್ಲಿದೆ. ನೋಟ್ ಬ್ಯಾನ್ ನಂತರ ಬ್ಯಾಂಕ್ನ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತ್ತು. ಸುಮಾರು 300 ಕೋಟಿ ರೂಪಾಯಿ ಠೇವಣಿ, 50,000 ಖಾತೆ ಹಾಗೂ 50 ಬ್ರಾಂಚ್ ಹೊಂದಿರುವಂತಹ ಸೊಸೈಟಿ ಈಗ ರೋಗಗ್ರಸ್ತವಾಗಿದೆ. 35% ಹಣವನ್ನ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಯಾಗಿದೆ. ಈಗ ರಿಯಲ್ ಎಸ್ಟೇಟ್ ಉದ್ಯಮ ಕೂಡ ಸಂಕಷ್ಟದಲ್ಲಿದೆ. ಇದನ್ನ ಮನಗಂಡ ಗ್ರಾಹಕರು ಹಣವನ್ನ ವಾಪಸ್ ಕೊಡುವಂತೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆನಂದ ಅಪ್ಪಗೋಳ್ ತನ್ನ ಆಸ್ತಿ ಮಾರಿಯಾದ್ರೂ ಹಣ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಂತಹ ಬ್ಯಾಂಕ್ ಪರಿಸ್ಥಿತಿಯನ್ನು ವಿವರಿಸಿ ಮಾಧ್ಯಮದವರ ಮುಂದೆ ಆನಂದ ಅಪ್ಪಗೋಳ ಕಣ್ಣೀರಿಟ್ರು. ಒಟ್ಟಾರೆ ಹಣವನ್ನು ವಾಪಸ್ ಕೊಡಿ ಅಂತ ಗ್ರಾಹಕರು ದುಂಬಾಲು ಬಿದ್ದಿದ್ದಾರೆ. ಇದರಿಂದಾಗಿ ಅಪ್ಪಗೋಳ್ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಆದ್ರೆ ಆಸ್ತಿ ಮಾರಿ ಕೊಡ್ತೀನಿ ಅಂತ ಆನಂದ ಅಪ್ಪಗೋಳ್ ಈಗಾಗಲೇ ಗ್ರಾಹಕರಿಗೆ ಭರವಸೆ ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ಯಾಂಕಿಗೆ ಕೋಟಿ ನಷ್ಟ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಉದ್ಯಮ ಕೂಡ ಕೈ ಕೊಟ್ಟಿರೋದ್ರಿಂದ ಆನಂದ ಅಪ್ಪಗೋಳ್ ಅವರು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಸಾಲಗಾರು ಸಾಲ ತುಂಬಲ್ಲ, ಡಿಪಾಸಿಟ್ ಕೊಡಲೇಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ನಾನು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗೆ ಮಾಡಿದ್ದೆ. ಬಟ್ ಯಾವ ಉದ್ದೇಶಕ್ಕೆ ನಾನು ಮಾಡಿದ್ದೀನಿ ಇವತ್ತದು ಪ್ರಾಪರ್ಟಿ ಸೇಲ್ ಆಗ್ತಾ ಇಲ್ಲ. ಗ್ರಾಹಕರು ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಆನಂದ ಅಪ್ಪಗೋಳ್ ಹಾಗೂ ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಏನಾದರೂ ಇದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಯಾವತ್ತೂ ಆನಂದ ಅಪ್ಪಗೋಳ್ ಓಡುವಂಗಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ. ದಯವಿಟ್ಟು ನನ್ನ ಸಮಸ್ತ ಆಸ್ತಿಯನ್ನು ಮಾರಿ ನಿಮ್ಮ ದುಡ್ಡನ್ನು ಕೊಡ್ತೀನಿ, ನನಗೆ ಕಾಲಾವಕಾಶ ಕೊಡಿ. ಯಾರ ದುಡ್ಡು ಎಲ್ಲಿ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ದಿಲೀಪ್, ಆನಂದ್ ಅಪ್ಪಗೋಳ್ ಅವರು ಇಂಥ ಸಮಸ್ಯೆನ ಯಾಕೆ ಎದುರಿಸ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಅಲ್ಲ, ಆ ಕಡೆಯಿಂದ ಬ್ಯಾಂಕ್ ಅಲ್ಲ, ಇಂಥ ಒಂದು ಪರಿಸ್ಥಿತಿಯನ್ನ ಯಾಕೆ ತಂದ್ಕೊಂಡ್ರು ಅಂತ ಹೇಳಿ. ಇದು ಮುಖ್ಯವಾಗಿ ಆನಂದ್ ಅಪ್ಪಗೋಳ್ ಸುಮಾರು 17 ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು ಕೂಡ ಇವರಾಗಿದ್ದಾರೆ. ಆದ್ರೆ ಏನು ಒಂದು ನೋಟ್ ಬ್ಯಾನ್ ಆದ ತಕ್ಷಣ ಅದಕ್ಕಿಂತ ಮುಂಚಿತವಾಗಿ ಈ ಹಣ ಕೆಲವೊಂದಿಷ್ಟು 35% ಹಣವನ್ನ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಒದಗಿಸಿರ್ತಾರೆ. ಜೊತೆಗೆ ಏನಂತಂದ್ರೆ ಇನ್ನೊಂದು 35% ಬೇರೆ ಕಡೆ ಲೋನ್ ಅನ್ನು ಕೊಟ್ಟಿರ್ತಾರೆ. ಹೀಗಾಗಿ 35% ಈಗಾಗ ಏನು ಉಳಿದ ಗ್ರಾಹಕರ ಮೇಲೆ ಲೋನ್ ಇರುವಂತದ್ದು. ಹೀಗಾಗಿ ಇಲ್ಲಿ ಏಕಾಏಕಿಯಾಗಿ ನೋಟ್ ಬ್ಯಾನ್ ಆಗಿರೋದ್ರಿಂದ ಈ ತರ ಸಂಕಷ್ಟ ಬಂದಿತ್ತು. ಮತ್ತೆ ಈಗ ಏನು ಮ್ಯಾಚೂರ್ಡ್ ಆಗಿದ್ದಾರೆ 5 ವರ್ಷಕ್ಕೆ 7 ವರ್ಷಕ್ಕೆ ಏನು ಹಣ ಮ್ಯಾಚೂರ್ಡ್ ಆಗಿದೆ, ಅವರನ್ನ ವಾಪಸ್ ಕೊಡ್ಬೇಕಾಗಿದೆ. ಆ ವಾಪಸ್ ಕೊಡ್ತಕ್ಕಂಥ ಹಣ ಈಗ ಇಲ್ಲ. ಹೀಗಾಗಿ ಲೋನ್ ರಿಕವರಿ ಮಾಡಬೇಕು. ಜೊತೆಗೆ ಏನಂತಂದ್ರೆ ಈ ಒಂದು ಆಸ್ತಿಯನ್ನ ಏನು ಬ್ಯಾಂಕ್ ಹೆಸರಿಗೆ ತೆಗೆದುಕೊಂಡಂತ ಆಸ್ತಿಯನ್ನು ಕೂಡ ಸೇಲ್ ಮಾಡಿ ಕೊಡುವಂತದ್ದು ಅಂತ ಹೇಳಿ ಆನಂದ ಅಪ್ಪಗೋಳ್ ತಿಳಿಸಿದ್ದಾರೆ. ಆದ್ರೆ ದಿಲೀಪ್, ಹಣಕಾಸಿನ ವಿಷಯ ಅಂತ ಹೇಳಿದ್ರೆ ಈಗ ಬ್ಯಾಂಕ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಸಾಲವನ್ನ ತಗೊಂಡಿರ್ತಾರೆ. ಸಾಲವನ್ನ ವಾಪಸ್ ಕೊಡದೆ ಸಾಕಷ್ಟು ಬ್ಯಾಂಕ್ಗಳು ಮುಳುಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಆದ್ರೆ ಇಂಥ ವಿಷಯದಲ್ಲಿ ಹಣಕಾಸಿನ ವಿಷಯ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಕೆಲಸ ಮಾಡ್ಬೇಕಾಗಿತ್ತಲ್ವಾ ಅಂತ ಹೇಳಿ. ಹೌದು, ಇದು ಮುಖ್ಯವಾಗಿ ಬ್ಯಾಲೆನ್ಸ್ ಆಗಿ ಕೆಲಸ ಮಾಡಬೇಕಾಯ್ತು. ಆದ್ರೆ ಯಾರಿಗೂ ಕೂಡ ಈ ಒಂದು ನೋಟ್ ಬ್ಯಾನ್ ಆಗುತ್ತೆ ಅಂತ ಹೇಳಿ ಮಾತೇ ಇರಲಿಲ್ಲ. ಹಾಗಾಗಿ ನಾನು ಈ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಜನರ ಹಣವನ್ನ ನಾನು ಮುಟ್ಸಂಗಿಲ್ಲ. ಯಾವುದೇ ನಾನು ಇರ್ತಕ್ಕಂಥ ಎಲ್ಲ ಒಂದು ಆಸ್ತಿಯ ಜೊತೆಗೆ ಏನಂತ ನನ್ನ ಸ್ವಂತ ಆಸ್ತಿಯನ್ನು ಕೂಡ ಸೇಲ್ ಮಾಡಿ ಆದರೂ ಜನರ ಹಣ ಕೊಟ್ಟೆ ನಾನು ಏನೋ ಮುಂದೆಗಳನ್ನು ಏನ್ ಮಾಡ್ಕೊಳ್ತೇನೆ. ಆದ್ರೆ ಜನ ಹಣ ಕೊಡುವವರಿಗೆ ಯಾವ ಕಾರಣಕ್ಕೂ ಯಾರಿಗೂ ಕೂಡ ಮುಖ ಮುಚ್ಕೊಳ್ಳೋದಾಗ್ಲಿ ಅಥವಾ ಓಡಿ ಹೋಗೋದು ಆತರ ಯಾವ್ದು ಮಾಡೋದಿಲ್ಲ. ನಾನು ಎಲ್ಲರೂ ಜನರ ಮುಂದೆನೇ ಇರ್ತೀನಿ. ಜೊತೆಗೆ ಏನಂತಂದ್ರೆ ಆಸ್ತಿ ಕೂಡ ಬಹಳಷ್ಟಿದೆ. ಸುಮಾರು 2,000 ಎಕರೆ ಅಷ್ಟು ಆಸ್ತಿ ಇದೆ ಹಾಗೆ ಅಂತ ಹೇಳಿ ಆನಂದ ಅಪ್ಪಗೋಳ್ ತಿಳಿಸ್ತಾ ಇರುವಂತದ್ದು.
ಆದ್ರೆ ದಿಲೀಪ್, ಇದು ಹೊಂದಿರೋದು 50,000 ಖಾತೆ, 50 ಬ್ರಾಂಚ್ ಹೊಂದಿರುವಂತಹ ಸೊಸೈಟಿ ಈಗ ಈ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಈಗ ನೀವ್ ಹೇಳ್ತಾ ಇದ್ರಿ ನೋಟ್ ಬ್ಯಾನ್ ಆದ ನಂತರ ಈ ರೀತಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಟ್ ಬ್ಯಾನ್ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಕಂಡೀಷನ್ ಹಾಗಿದ್ರೆ ದಿಲೀಪ್? ಹೌದು, ಅಲ್ಲಿ ಏನಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಬಹಳಷ್ಟು ಜನ ಏನು ಒಂದು ಠೇವು ಇಟ್ಟಿದ್ದಾರೆ. ಅವರು ಎಲ್ಲರೂ ಕೂಡ ಏನಂತಂದ್ರೆ ರಿಟೈರ್ಡ್ ಪೀಪಲ್ಸ್, ಏನೋ ಒಂಥರ ರಿಟೈರ್ಡ್ ಆದಂತ ಜನ ಇಟ್ಟಿದ್ದಾರೆ. ಜೊತೆಗೆ ಅವರು ಎಲ್ಲವೂ ತಮ್ಮ ಜೀವಿತಾವಧಿಯಲ್ಲಿ ಏನು ಹುಟ್ಟಿದ್ರು ಅವೆಲ್ಲ ಹಣವನ್ನು ಕೂಡ ಇಟ್ಟಿರುವಂತದ್ದು. ಮತ್ತೆ ಆಗ್ಲೂ ಕೂಡ ಏನಂತಂದ್ರೆ ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಜಾಳ ಹಣ ಹೂಡಿಕೆ ಆಗುವುದು ಇದೊಂದು ರಾಂಗ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಆನಂದ್ ಅಪ್ಪುಗಳು ಅವರು ಸುಮಾರು 5,000 ಜನ ಇದ್ದಾರೆ, 50 ಬ್ರಾಂಚ್ಗಳನ್ನು ಹೊಂದಿದೆ. ಬೆಳಗಾವಿ ಮತ್ತೆ ಏನು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಹಳಷ್ಟು ಕಡೆ ಈ ಬ್ರಾಂಚ್ ಹೊಂದಿರುವಂತದ್ದು. ಜೊತೆಗೆ ಒಂದು 50,000 ಅಕೌಂಟ್ಗಳನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ನಮ್ ಜನ ಕೂಡ ಹೇಗಿರ್ತಾರಂತಂದ್ರೆ ದಿಲೀಪ್, ಯಾವಾಗ್ಲೂ ಒಬ್ಬ ಮನುಷ್ಯನಿಗೆ ಯಾವಾಗ ಕಷ್ಟ ಬರುತ್ತೋ ಇಂಥಾಗೆ ಅಂದ್ರೆ ಗಾಯದ ಮೇಲೆ ಬರೆ ಅಂತ ಹೇಳಿ ಹೇಳ್ತಾರಲ್ವಾ, ಆನಂದ್ ಅಪ್ಪುಗಳವರ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ, ಜನ ಈಗ ದುಂಬಾಲು ಬೀಳ್ತಾ ಇರ್ಬೋದು ಹಾಗಿದ್ರೆ ಅಂತ ಹೇಳಿ. ಹೌದು, ಮುಖ್ಯವಾಗಿ ಏನಂತಂದ್ರೆ ಜನರಿಗೆ ಅವರು 5 ವರ್ಷ ಆದ್ಮೇಲೆ ಏನು ಹಣ ಇಟ್ಟಿದ್ದಾರೆ ಹಣ ಮರಳಿಸ್ಬೇಕು. ಯಾಕಂತಂದ್ರೆ ಬೇರೆ ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿ ಹಣವನ್ನ ನಾವು ಕೊಡ್ತೀವಿ ಹಾಗೆ ಅಂತೇಳಿ ಜನರ ನಂತರ ದುಡ್ಡು ತಗೊಂಡಿರೋದ್ರಿಂದ ಸುಮಾರು 12, 13, 14% ನಾವು ಮರಳಿಸ್ತೀವಿ ಗ್ರಾಹಕರಿಗೆ ಹಾಗೆ ಅಂತೇಳಿ ಒಂದು ಬ್ರಾಂಚ್ಗಳಲ್ಲಿ ಹಣ ತಗೊಂಡ್ಕೊಂಡಿರುವಂತದ್ದು. ಮತ್ತೆ ಮುಖ್ಯವಾಗಿ ಅವರು ಹಣ ಏನು ಅವ್ರಿಗೆ ಅವಧಿ ಮೀರಿದ ಮೇಲೆ ಜನರ ಹಣ ವಾಪಸ್ ಕೊಡ್ಲೇಬೇಕಾಗಿರುವಂತದ್ದು. ಈಗ ಆನಂದ್ ಅಪ್ಪುಗಳವರು ಹೇಳೋ ಪ್ರಕಾರ ನನ್ನ ಜಮೀನನ್ನಾದ್ರೂ ಮಾರಿ ಅಥವಾ ನನ್ನ ಆಸ್ತಿಯನ್ನಾದ್ರೂ ಮಾರಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಇಷ್ಟೊಂದು ಹ್ಯೂಜ್ ಅಮೌಂಟ್ ಕಲೆಕ್ಟ್ ಆಗುತ್ತಾ ಹಾಗಿದ್ರೆ ಅಂತ ಹೇಳಿ ದಿಲೀಪ್? ಹೌದು, ಒಂದು ಏನು ರಿಯಲ್ ಎಸ್ಟೇಟ್ ದಂಧೆ ಬಿದ್ದೋದ್ರಿಂದ ಅಷ್ಟೊಂದು ಹ್ಯೂಜ್ ಕಲೆಕ್ಟ್ ಆಗದೆ ಇರ್ಬೋದು ಅಂತಕ್ಕಂಥ ಡೌಟ್ ಕೂಡ ಇದೆ. ಆದ್ರೆ ನನ್ನ ಆಸ್ತಿಯನ್ನು ಕೂಡ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆನಂದ್ ಅಪ್ಪುಗಳು. ಅಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಇನ್ನು ಗ್ರಾಹಕರಿಗೆ ಮರಳಿಸಬೇಕಾಗಿದೆ. ಒಟ್ಟಾರೆ 300 ಕೋಟಿ ರೂಪಾಯಿಗಳ ವ್ಯವಹಾರ ಇರೋದ್ರಲ್ಲಿ ಸುಮಾರು ಈಗಾಗಲೇ 120-130 ಕೋಟಿ ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದೀನಿ ಹಾಗೆ ಅಂತ ಹೇಳ್ತಾರೆ. ಆದ್ರೆ ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಗ್ರಾಹಕರು ನಮ್ಮ ಬಡ್ಡಿ ಏನಾದ್ರೂ ಕೊಡಿ, ಬಡ್ಡಿ ಸ್ವಲ್ಪ ನೀವು ಟೈಮ್ ತಗೊಂಡು ಉಳಿದ ಹಣ ಆದ್ರೂ ಕೊಡ್ಬೋದು, ಆದ್ರೆ ಈಗ ನಾವು ಕೊಡ್ತೀವಿ ಹಾಗೆ ಅಂತ ಹೇಳೋದಾದ್ರೆ ಬಡ್ಡಿ ಏನಾದ್ರೂ ಕೊಡ್ಬೇಕು ಹಾಗೆ ಅಂತ ಹೇಳಿ ಗ್ರಾಹಕರು ಪಟ್ಟಿಡಿದ್ರಂಥದ್ದು. ಮತ್ತೆ ಬಹಳಷ್ಟು ಕಡೆ ಬ್ರಾಂಚ್ಗಳು ಇರ್ತಕ್ಕಂಥ ಗ್ರಾಹಕರು ಹೋಗಿ ತಮ್ಮ ಏನು FD ರಿಸಿಪ್ಟ್ ಇದೆ, FD ಡಿಪಾಸಿಟ್ ರಿಸಿಪ್ಟ್ ಇದೆ ಅದನ್ನ ವಾಪಸ್ ಕೊಡ್ತಾ ಇರುವಂತದ್ದು. ಓಕೆ ದಿಲೀಪ್, ಹಾಗಿದ್ರೆ ಆನಂದ್ ಅಪ್ಪುಗಳವರು ಜನರಿಗೆ ಇಂತಿಷ್ಟು ಟೈಮಲ್ಲಿ ನಾನು ವಾಪಸ್ ಕೊಡ್ತೀನಿ ನಿಮ್ ದುಡ್ಡನ್ನ ಅಂತ ಹೇಳಿ ಡೆಡ್ ಲೈನ್ ಏನಾದ್ರು ಹಾಕೊಂಡಿದಾರಾ ಅಂತ ಹೇಳಿ? ಹೌದು, ಈಗಾಗಲೇ ಒಂದು ಗ್ರಾಹಕರ ಸಭೆಯನ್ನ ಕರೆದಿದ್ರು. ಆ ಗ್ರಾಹಕರ ಸಭೆಯನ್ನ ಕರೆದು ಸುಮಾರು 2 ರಿಂದ 3 ತಿಂಗಳವರೆಗೆ ನಾವು ಈ ಒಂದು ಹಣವನ್ನು ವಾಪಸ್ ಮಾಡ್ತೀವಿ, ನಮಗೆ ಕಾಲಾವಕಾಶ ಬೇಕು ಹಾಗೆ ಅಂತ ಹೇಳಿ ಕೇಳಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ಏನಂತಾರೆ ಈ ತಕ್ಷಣ ನಮಗೆ ಬೇಕು, ಬ್ಯಾಂಕ್ ನಂತರ ಊಹಾಪೋಹ ಇದೆ, ದಿವಾಳಿ ಆಗ್ತಿದೆ, ಮತ್ತೆ ನಂತರ ಆರ್ಥಿಕ ಸಂಕಷ್ಟ ಇಲ್ಲ ಅಂತ ಊಹಾಪೋಹ, ಹೀಗಾಗಿ ನಮ್ಮ ಹಣ ಇಡ್ತೀನಿ, ಏನೋ ನಮ್ಮ ಮನೆ ಕೆಲಸಕ್ಕೆ ಏನೋ ಹಣ ಬೇಕಾಗಿದೆ ಅದಕ್ಕೆ ನಮ್ಗೆ ವಾಪಸ್ ಬೇಕು ಹಾಗೆ ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಇನ್ನೊಂದಿಷ್ಟು ಜನ ಗ್ರಾಹಕರು ಇವರ ಮಾತನ್ನು ನಂಬಿ 1-2-3 ತಿಂಗಳ ಟೈಮ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.